ಕಾಂಗ್ರೆಸ್ ಪಕ್ಷಕ್ಕೆ, ಸಿದ್ದರಾಮಯ್ಯ ಸಾಹೇಬರಿಗೆ, ಖರ್ಗೆ ಸಾಹೇಬರಿಗೆ, DK ಶಿವಕುಮಾರ್ ಸಾಹೇಬರಿಗೆ, ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ನಾನು ಎಲ್ಲ ನಮ್ಮ ಅಕ್ಕ ತಾಯಂದ್ರು, ಎಲ್ಲ ನಮ್ಮ ಸಹೋದರರು ಎಲ್ಲರೂ ಇವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲರೂ ಇವತ್ತು ಬಂದಿದ್ದೀರಾ. ತುಂಬಾ ತಡ ಆಗೋಯ್ತು. ದಯವಿಟ್ಟು ನಾನು ಕ್ಷಮೆ ಕೇಳ್ತೀನಿ. ಯಾಕಂದ್ರೆ ಅಲ್ಲಿ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಒಂದು ಮೀಟಿಂಗ್ ಇತ್ತು, ಅಲ್ಲಿ ತಡ ಆಗೋಯ್ತು. ಸೊ ಹಾಗಾಗಿ ಅವ್ರು ಹೊರಟಿದ್ದಾರೆ, 5 ನಿಮಿಷ ನಿಲ್ತಾರೆ. ವಿಷಯ ಏನು ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಈಗ ತಾನೇ ಇಲ್ಲಿ ಈ ಭಾಗದ ನಮ್ಮ ಸ್ಥಳೀಯ ಮಾಜಿ ನಗರ ಪಾಲಿಕೆ ಸದಸ್ಯರಾದಂತ ನಮ್ಮ ನಾರಾಯಣಣ್ಣ ಅವರು ಎಲ್ಲ ತುಂಬಾ ವಿವರವಾಗಿ ಮಾತಾಡಿದ್ದಾರೆ. ಈಗ ನಮ್ಮ ಮುಖಂಡರು, ವಿಶೇಷವಾಗಿ ನಮ್ಮ ಎನ್ ಶ್ರೀನಿವಾಸ್ ಅಣ್ಣ ಅವರು, ಪ್ರಸಾದ್ ಬಾಬು ಅಣ್ಣ ಅವರು, ರಘುನಾಥ್ ನಾಯ್ಡು ಅಣ್ಣ ಅವರು, ಮತ್ತೆ ಸಂಜಯ್ ಗೌಡ್ರು, ಮತ್ತೆ ನಮ್ಮ ಗುರಪ್ಪ ನಾಯ್ಡು ಅಣ್ಣ ಅವರು, ನಮ್ಮ ಕೃಷ್ಣಪ್ಪ ಸರ್ ಅವರು, ಮಹಿಳಾ ಅಧ್ಯಕ್ಷರು ಗಿರೀಶ್ ಅವರು, ಚೈತ್ರ ಅವರು, ಮತ್ತೆ ನಮ್ಮ ನವೀನ್ ಕುಮಾರ್ ಅವರು, ಮತ್ತೆ ವಿಶೇಷವಾಗಿ ಎಲ್ಲ ನಮ್ಮ ಹರಿ ರೆಡ್ಡಿ ಸರ್ ಅವರು. ಮತ್ತೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಯಾರು ಅಂದ್ರೆ ನಮ್ಮ ಹೊಸಕನಹಳ್ಳಿ ಭಾಗದ ಎಲ್ಲ ನಮ್ಮ ಮುಖಂಡರು, ನಾಯಕರು, ನಮ್ಮ ಹೃದಯ ಮತದಾರರು, ನೀವು ಎಲ್ಲ ನಮ್ಮ ಅಕ್ಕ ನಾಯಕರು, ಎಲ್ಲ ನಮ್ಮ ಯುವಕರು ನಮಗೆ ಬಹಳ ಜೋಶಿಂದ ಆಸಕ್ತಿಯಿಂದ ನಾವೆಲ್ಲ ನಮ್ಮ ನೆಚ್ಚಿನ ನಮ್ಮ ಮುಖ್ಯಮಂತ್ರಿ ಸಾಹೇಬರಿಗೆ ನಾವು ಕಾಯ್ತಿದ್ದೀವಿ. ನಾನು ನಿಮಗೆ ಪ್ರಶ್ನೆ ಕೇಳಕ್ ಬಯಸ್ತೀನಿ. ಇದೇ ಭಾಗದಲ್ಲಿ ಎಲ್ಲ ನಮ್ಮ ಹಿರಿಯರು ಆಗ್ಲೇ ಮಾತಾಡೋದು, ಇದೇ ಭಾಗದಲ್ಲಿ ನಮ್ಮ ಇಲ್ಲಿ ಸ್ಥಳೀಯ ಶಾಸಕರು ಇರ್ಬೋದು, ಈ MP ಈಗ BJP ಅಭ್ಯರ್ಥಿಯಾಗಿದ್ದಾರೆ. ಅವ್ರು ಬಂದು 5 ವರ್ಷ ನಿಮ್ಮ ಕಷ್ಟ ಸುಖ ಕೇಳಿದಾರ? ಕೇಳಲಿಲ್ಲ. ಈಗ ತಾನೇ ನಮ್ಮ ನಾರಾಯಣ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು, ನೀರಿನ ಸಮಸ್ಯೆ ಎಷ್ಟಿತ್ತು, ಸ್ವಂತ ದುಡ್ಡಿಂದ ಅದನ್ನ ನಿಜವಾಗ್ಲೂ ಅವರು ಜನರಿಗೆ ಸೇವೆ ಮಾಡಿದ್ರು ಅಂತ. ಇದು ಯಾರು ಮಾಡ್ಬೇಕಾಗಿತ್ತು? ಸ್ಥಳೀಯ ಶಾಸಕರು ಮತ್ತೆ ಸ್ಥಳೀಯ ಸಂಸದರು. ಹೌದಾ ಇಲ್ವಾ? ಮತ್ತೆ ಅವ್ರಿಗೆ ಮತ್ತೊಮ್ಮೆ ವೋಟ್ ಹಾಕಿ ಏನಾದ್ರೂ ಪ್ರಯೋಜನ ಇದೆಯಾ? ಈಗ ಊರೆಲ್ಲ ಸುತ್ತಾ ಇದ್ರು, ಬೇರೆ ರಾಜ್ಯ ಎಲ್ಲ ಸುತ್ಕೊಂಡು ಬಂದ್ರು. ಪಾಪ ಟೈಮ್ ಇಲ್ಲ ಅವ್ರಿಗೆ. ವೋಟ್ ಯಾರು ಹಾಕಿರೋದು? ಬೆಂಗಳೂರು ದಕ್ಷಿಣ ಎಲ್ಲ ನಾಗರಿಕರು. ಅವ್ರಿಗೆ ಸೇವೆ ಮಾಡಕ್ಕೆ ಅವ್ರಿಗೆ ಪುರ್ಸೊತ್ತಿಲ್ಲ, ಟೈಮ್ ಇಲ್ಲ ಅಂದ್ರೆ ಅವ್ರಿಗೆ ನಮಸ್ಕಾರ ಹೇಳಿ ಅವ್ರಿಗೆ ಮನೆ ಕಳ್ಸ. ಯಾಕಂದ್ರೆ ಅವ್ರಿಗೆ ದೋಸೆ ತಿನ್ನಕ್ ತುಂಬಾ ಇಷ್ಟ, ಮಸಾಲ ದೋಸೆ ಮಾಡ್ಕೊಳ್ಳೋಣ, ಫ್ಲೈಟ್ ಡೋರ್ ತೆಗಿಯಕ್ ಇಷ್ಟ. ಈಗ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ಎಲ್ಲ ನಮ್ಮ ಅಕ್ಕ ತಾಯಿಗಳು ಬಂದಿದ್ದಾರೆ. ಅಕ್ಕ, ನಿಮ್ಗೆ ಬಸ್ಸಲ್ಲಿ ಓಡಾಡಿದೀರಾ? 1 ವರ್ಷದಿಂದ ದುಡ್ಡು ಕೊಟ್ಟಿದ್ದೀರಾ? ಫ್ರೀನಾ? ಎಲ್ಲೂ ಹೋಗಿದ್ದೀರಾ? ಎಲ್ಲಿ ಪ್ರಯಾಣ ಮಾಡಿದ್ರಿ? ದೇವಸ್ಥಾನಕ್ಕೆ ಹೋದ್ರ? ಕೆಲ್ಸಕ್ಕೆ ಹೋದ್ರ? ತವ್ರ ಮನೆಗೆ ಹೋದ್ರ? ಧರ್ಮಸ್ಥಳಕ್ಕೆ ಹೋದ್ರ? ಅಚ್ಚನಿಂದ ಯಾರತ್ರ ಬಂದಿದ್ದು? ಕಾಂಗ್ರೆಸ್ ಇಂದನ BJP ಇಂದನ? ಗೃಹಲಕ್ಷ್ಮಿ 2,000 ರೂಪಾಯಿ ಅಕ್ಕ ಬರ್ತಿದ್ಯಾ? ಒಳ್ಳೇದಾಗ್ತಿದ್ಯಾ? ನಮ್ಮ ಯುವಕರು ಎಲ್ಲ ನಮ್ಮ ಸಹೋದರ ಬಂದಿದ್ದಾರೆ. 2 ಕೋಟಿ ಕೆಲಸ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು ನಮ್ಮ ಮೋದಿ ಸಾಹೇಬ್ರು. ಕೆಲಸ ಸಿಕ್ತ ನಮ್ಗೆ? ಇಲ್ಲ. 10 ವರ್ಷದಲ್ಲಿ 20 ಕೋಟಿ ಕೆಲಸ ಸೃಷ್ಟಿ ಮಾಡ್ಬೇಕಾಗಿತ್ತು. ಈಗ ನಮ್ಮ ಸಹೋದರಿಗೆ ಎಷ್ಟು ಕಷ್ಟ ಆಗ್ತಿದೆ ಅಂತ ಈ BJP ಅವ್ರಿಗೆ ಗೊತ್ತಾ? ಇಲ್ಲ. ಅದಕ್ಕೆ ನಮ್ಮ ಸರ್ಕಾರ ಯುವಕರಿಗೆ
ಕೆಲಸ ಸಿಕ್ಕುವರೆಗೂ ಒಂದು ಪ್ರೋತ್ಸಾಹ ದಾನ. ಅಮ್ಮ ಅಕ್ಕಿ ಬರ್ತಿದ್ಯಾ? ಅನ್ನಭಾಗ್ಯ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದ್ಮೇಲೆ ಕಳೆದ ಬಾರಿ ಹಸಿವನ್ನ ನೀಗಿಸ್ಬೇಕು ಅಂತ ಅವರು ಪ್ರಾರಂಭ ಮಾಡಿದ್ದು ಅನ್ನಭಾಗ್ಯ. ಕೋವಿಡ್ ಸಂದರ್ಭದಲ್ಲಿ ಕಷ್ಟಕಾಲದಲ್ಲಿ ಯಾರು ಕೈ ಹಿಡಿದಿದ್ದು? ಕಾಂಗ್ರೆಸ್ ಅವರು. ಎಲ್ಲರೂ ಹೇಳಿದ್ರು ಈ ಕೋವಿಡ್ ಸಂದರ್ಭದಲ್ಲಿ ನಮಗೆ ನಿಜವಾಗ್ಲೂ ಈ ಅಕ್ಕಿನೇ ನಮಗೆ ನಿಜವಾಗ್ಲೂ ನಮಗೆ ದೇವ ರೂಪ ಆಯ್ತು ಅಂತ. ಅಷ್ಟು ಕಷ್ಟ ಆಯ್ತು. ಪಾಪ ನಮ್ಗೆಲ್ಲ ಕಾರ್ಮಿಕರಿರ್ಬೋದು, ಆಟೋ ಚಾಲಕ ಸಹೋದರಿರ್ಬೋದು, ಗಾರ್ಮೆಂಟ್ಸ್ ಕೆಲಸ ಮಾಡೋರು ಇರ್ಬೋದು, ಮನೆ ಕೆಲಸ ಮಾಡೋರು ಇರ್ಬೋದು, ಹೊರಗಡೆ ಹೋಗಕ್ಕಾಗಿಲ್ಲ. ಆಗ ಯಾರು ಬಂದು ಜನರಿಗೆ ಸೇವೆ ಮಾಡಿದ್ದು? ನಮ್ ಕಾಂಗ್ರೆಸ್ ಅವರು. ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ ಇರ್ಬೋದು, ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು, ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ ಇರ್ಬೋದು, ಎಲ್ಲ ನಮ್ಮ ಸ್ಥಳೀಯ ಮುಖಂಡರು. ನಮ್ಮ ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂದ್ರೆ ನಮ್ಮ ಎಲ್ಲ ಬಡವರ ಮಹಿಳೆಯರಿಗೆ ವರ್ಷಕ್ಕೆ 1 ಲಕ್ಷ ಬೇಕಾ? ಯಾಕಂದ್ರೆ ಯಾರು ಮನೆ ಹೌದಾ ಇಲ್ಲ? ಅದಕ್ಕೆ ನಮ್ಮ ತಾಯಂದ್ರು ಅವ್ರ ಕೈ ಬಲಪಡಿಸ್ಬೇಕು ಅಂತ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರದಿಂದ ಮಾಡ್ತಿರೋದು. ಯುವಕರಿಗೆ ಕೆಲಸ ಕೊಡ್ಬೇಕು ಅಂತ ರೈತರ ಸಾಲ ಮನ್ನಾ ಇರ್ಬೋದು. ಅದಕ್ಕೆ ಎಲ್ಲರ ಪರ, ಬಡವರ ಪರ, ರೈತರ ಪರ, ಕಾರ್ಮಿಕರ ಪರ, ಮಹಿಳೆಯರ ಪರ, ಅಲ್ಪಸಂಖ್ಯಾತರ ಪರ, ಹಿಂದುಳಿದ ವರ್ಗದವ್ರ ಪರ, ಎಲ್ಲರ ಪರ ಯಾವ್ದಿರೋದು ಅಂದ್ರೆ ಎಲ್ಲ ಜನಾಂಗದವರ ಪರ ನಮ್ಮ ಒಂದೇ ಪಕ್ಷ ಕಾಂಗ್ರೆಸ್ ಪಕ್ಷ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.